ಪಹಲ್ಗಾಮ್ನಲ್ಲಿ ಆ ಘಟನೆ ಆದ ನಂತರ ಜೊತೆಗೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಕಣ್ಣಾರೆ ನೋಡಿದಂಥ ಪಾಪದ ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. ಅವರ ಎಕ್ಸ್ಪೀರಿಯನ್ಸ್ ಇದೆಲ್ಲ ಅದನ್ನು ಕೇಳ್ತಿದ್ರೇ ಭಯ ಆಗ್ತಾ ಇದೆ. ಅಂದರೆ ಯಾರೇ ಆಗಲಿ ಹಾಸ್ಟೆಲ್ನಲ್ಲಿದ್ದಂಥ ವಿದ್ಯಾರ್ಥಿಗಳು ಅಥವಾ ಅಲ್ಲಿ ಪ್ರವಾಸಕ್ಕಂತ ಹೋದಂಥ ಜನ ಅವರೆಲ್ಲರೂ ಬೆಚ್ಚಿ ಬಿದ್ದಂಥ ಕ್ಷಣ ಅದು. ಅವರೆಲ್ಲ ವಾಪಸ್ ಬಂದಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ವಿ. ಭಾಳ ಪ್ರಮುಖವಾಗಿ ರೋಹಿತ್, ನೀವು ಹೇಳ್ತಾ ಇದ್ರಿ ಎಲ್ಲರೂ ನಿನ್ನೆ ಬಂದರು, ನೀವು ಇವತ್ತು ಬಂದ್ರಿ ಅಂತ ಹೇಳಿ. ನೀವು ಯಾಕೆ ಲೇಟ್ ಮಾಡಿದ್ರಿ ಒಂದಿನ? ಸರ್, ನನಗೆ ಅಲ್ಲಿ ವರ್ಕ್ ಇದ್ದು ನಾನು ಇವ್ರ ಜೊತೆ ಬರೋಕ್ಕಾಗಲಿಲ್ಲ ಸರ್ ನನಗೆ. ಸೊ ಅದಕ್ಕೆ ನಾನು ಮತ್ತೆ ಪರ್ಸನಲ್ ವರ್ಕ್ ಇತ್ತಾ? ವರ್ಕ್ ರಿಸರ್ಚ್ ವರ್ಕ್ ಇತ್ತು ಸರ್ ನನಗೆ. ಸೊ ಅದಕ್ಕೆ ನಾನು ಬರೋಕ್ಕಾಗಲಿಲ್ಲ. ನೀವು ಒಬ್ಬರೇ ಇವತ್ತು ಬಂದಿದ್ದ ಅಥವಾ ಬೇರೆ? ಇಬ್ಬರು ಬಂದಿದ್ವಿ ಸರ್. ಇಬ್ಬರು ಬಂದಿದ್ದೀವಿ ಸರ್ ಇವತ್ತು. ನಿನ್ನೆ ಎಷ್ಟು ಜನ ಬಂದ್ರಿ? ನಿನ್ನೆ 13 ಜನ ಬಂದವರು ಸರ್. ಓಕೆ. ಈಗ ನೀವು ಹೇಳ್ತಾ ಇದ್ರಿ ಬಸವಲಿಂಗ, ಅಂದರೆ ನೀವು ಅಲ್ಲಿಂದ ಕರ್ಕೊಂಡು ಬರೋದಕ್ಕೆ ನಿಮಗೆ ಬಹಳಷ್ಟು ಜನರಿಗೆ ನೀವು ಅಪ್ರೋಚ್ ಮಾಡಿದ್ರಿ ನಮ್ಮನ್ನು ರಕ್ಷಣೆ ಮಾಡಿ ಅಂತ ಹೇಳಿ. ಅದರಲ್ಲಿ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ನಿಮಗೆ ಮೊದಲು ಪ್ರತಿಕ್ರಿಯೆ ಕೊಟ್ಟರು, ಅವ್ರು ರೆಸ್ಪಾಂಡ್ ಮಾಡಿದ್ರು ಅಂತ ಹೇಳಿ. ಸೊ ಅವ್ರಿಗೆ ಹೆಂಗೆ ಬೇಗ ರೀಚ್ ಆಯಿತು ಅಂತ? ನೀವೆಲ್ಲ ಅಲ್ಲಿ ಕಷ್ಟದಲ್ಲಿರೋದು. ನಾವೆಲ್ಲರಿಗೂ ರೀಚ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ವಿ. ಸೊ ನಾವು ಯಾವ ಥರ ರೀಚ್ ಮಾಡ್ತಾ ಇದ್ವಿ ಅಂದ್ರೆ ನಮ್ಮಿಂದ ನಾವು ಆಗೋ ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ. ಮತ್ತು ನಮ್ಮ ಸಂಬಂಧಿಕರಲ್ಲಿ ಯಾರಾದರೂ ಲೀಡರ್ಸ್ ಪರಿಚಯ ಇದ್ರಾಗಿರ್ಬೋದು, ಲೈಕ್ ಮನೇಲಿ ಯಾವುದಾದ್ರೂ ರಾಜಕೀಯ ವ್ಯಕ್ತಿಗಳು ಪರಿಚಯ ಇದ್ರೆ ಅವ್ರ ಥ್ರೂ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ವಿ. ಅದೇ ಸಮಯದಲ್ಲಿ ಹರ್ಷಿತ್ ಅಂತ ಒಬ್ಬ ನಮ್ಗೆ ಅದೇ ಕಾಲೇಜಿನ ಕರ್ನಾಟಕ ವಿದ್ಯಾರ್ಥಿ, ಅವ್ರ ಅಪ್ಪಾಜಿ JDS ಲೀಡರ್ ಸರ್. ಪ್ರಕಾಶ್ ಅಂತ ಅವ್ರ ಹೆಸರು. ಪ್ರಕಾಶ್ ಅಂತ ಅವ್ರ ಹೆಸರು. ಸೊ ಅವರು ಹೋಗಿ ಮಾರನೇ ದಿನ ಇದೇ ಚನ್ನಪಟ್ಟಣದಲ್ಲಿ ಯಾವುದೋ ಒಂದು ಡೈರಿ ಒಂದು ಪ್ರೋಗ್ರಾಮ್ ಇರುತ್ತೆ. ಆ ಪ್ರೋಗ್ರಾಮ್ಗೆ ನಿಖಿಲ್ ಕುಮಾರಸ್ವಾಮಿ ಸರ್ ಅವ್ರು ಬಂದಿರ್ತಾರೆ. ಸೊ ಅದು ಓಪನ್ ಸ್ಟೇಜ್ ಎಲ್ಲ ಹೋಗಿ ಅವರು ಅಪ್ರೋಚ್ ಮಾಡ್ತಾರೆ, ಈ ತರ ಇಷ್ಟು ಜನ ಸಿಗಾಕೊಂಡಿದ್ದಾರೆ, ನಮ್ಮ ಮಗನೂ ಇದ್ದಾನೆ ಅದರಲ್ಲಿ, ಮತ್ತೆ ಅದೇ ತರ 17 ಜನ ಮಕ್ಕಳಿದ್ದಾರೆ, ಅವ್ರನ್ನ ಲೈಕ್ ಹೆಂಗಾದ್ರೂ ಮಾಡಿ ಸುರಕ್ಷಿತವಾಗಿ ನಮ್ಮ ಮನೆ ಕಳಿಸ್ಕೊಡಿ, ಆ ಜವಾಬ್ದಾರಿ ನೀವು ತಗೋರಿ ಸರ್ ಅಂತ ಅಂದೊಂದು ಕೇಳ್ಕೊಂಡಾಗ ಅವರು ಒಮ್ಮತದಿಂದ ಅವರು ಅದಕ್ಕೆ ಸಪೋರ್ಟ್ ಕೊಟ್ಟು ಲೈಕ್ ಎಲ್ಲ ನಮ್ಮನ್ನ ಫಾಲೋ ಅಪ್ ಮಾಡಿದ್ವಿ. ಎಲ್ಲ ಪ್ರತಿಯೊಂದು ವಿಡಿಯೋ ಕಾಲ್ ಆಗಿರ್ಬೋದು, ನಾರ್ಮಲ್ ಕಾಲ್ ಆಗಿರ್ಬೋದು. ಈ ಸೀಸ್ ಫೈರ್ ಅಂತ ಬಂದಾಗ ನನಗೆ ಬಹಳ ಖುಷಿ ಆಗ್ಬಿಟ್ಟಿತ್ತು. ನಿಖಿಲ್ ಕುಮಾರಸ್ವಾಮಿ ಅವರು ವಿಡಿಯೋ ಕಾಲ್ ಮಾಡಿ ಗ್ರೇಟ್. ಏನ್ ಹೇಳಿದ್ರು ಅವಾಗ ಸರ್? ಅವರು ಹೇಳಿದ್ದೇನಂದ್ರೆ, ನಿಖಿಲ್ ಕುಮಾರಸ್ವಾಮಿ ಸರ್ ವಿಡಿಯೋ ಕಾಲ್ ಮಾಡಿದ್ರು, ಲೈಕ್ ಏನೂ ಆಗಲ್ಲ ನಿಮಗೆ, ನಾವಿರೋವರೆಗೂ ಏನೂ ಆಗಲ್ಲ, ಲೈಕ್ ಏನೇ ತೊಂದರೆ ಇದ್ರು ನಮ್ಗೆ ಹೇಳ್ರಿ, ಏನೇ ಕಷ್ಟ ಇದ್ರು ಹೇಳ್ರಿ, ನೀವು ಧೈರ್ಯ ತಗೋರಿ, ನೀವು ಧೈರ್ಯ ತಗೊಂಡ್ರೆ ಮಾತ್ರ ಮನೆಗೆ ಅಪ್ಪ ಅಮ್ಮೆಗೆಲ್ಲ ಧೈರ್ಯ ಹೇಳೋಕ್ಕಾಗತ್ತೆ. ಮತ್ತು ನೀವು ಅಕಸ್ಮಾತ್ ನೀವು ಧೈರ್ಯ ಕಟ್ಟ್ರೆ ಅಂದ್ರೆ ನಿಮ್ಗೆ ಏನು ಮುಂದೆ ಮಾತಾಡೋಕ್ಕಾಗಲ್ಲ ಅಂತಂದು ಅವ್ರು ಮುಂದೆ ನಿಂತು ವಿಡಿಯೋ ಕಾಲ್ ಮಾಡಿ ಆಗಿರ್ಬೋದು, ನಾರ್ಮಲ್ ಕಾಲ್ ಮಾಡಿ ಆಗಿರ್ಬೋದು, ಪ್ರತಿಯೊಂದು ಕ್ಷಣನೂ ಲೈಕ್ ಪ್ರತಿಯೊಂದು ಅವರ್ಗೂ ಎಲ್ಲಿದ್ದೀರಾ, ಯಾವಾಗ ಮತ್ತೆ ನೆಕ್ಸ್ಟ್ ಪ್ಲಾನ್ ಏನು ನಿಮ್ದು, ಪ್ರತಿಯೊಂದನ್ನು ಫಾಲೋ ಅಪ್ ಮಾಡ್ತಾ ಇದ್ರು ಸರ್ ಅವರು. ಓಕೆ. ಖುದ್ದಾಗಿ ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಜೊತೆಗೆಲ್ಲ ಮಾತಾಡಿದ್ರ? ಏನು ಹೇಳಿದ್ರು ನಿಮಗೆ? ಸರ್, ಅವ್ರು ಏನು ಹೆದರ್ಬೇಡ್ರಿ, ನಾವೆಲ್ಲ ಇದ್ದೀವಿ, ನಮ್ಮ ಸ್ಟಾಫ್ಸ್ ಎಲ್ಲ ಇರ್ತಾರೆ, ಮತ್ತೆ ಅವರು ಥ್ರೂ ಸೆಕ್ಯೂರಿಟಿ, ನಮ್ಮ ಥ್ರೂ ಎಲ್ಲ ಸೆಕ್ಯೂರಿಟಿ ನಿಮ್ಗೆ ಎಷ್ಟಾಗುತ್ತೆ ನಾವು ಸೇಫ್ಟಿ ಆಗಿ ನಿಮ್ಮ ಊರಿಗೆ ತಲುಪಿಸ್ತೀವಮ್ಮ, ಏನು ಹೆದರ್ಬೇಡ್ರಿ, ನಾರಿ ಶಕ್ತಿ ಯಾವಾಗಲೂ ಏನು ನೀನು ಸ್ಟ್ರಾಂಗ್ ಇರಬೇಕು, ನೀನು ನೋಡಿ 4 ಜನ ಕಲಿಬೇಕು ಅಂತ ಭಾಳ ನಂಗೆ ಧೈರ್ಯ ತುಂಬಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು. ಓಕೆ. ನೀವೇನು ಹೇಳ್ತೀರಿ ಅಂದರೆ, ಈಗ ಸಹಜವಾಗಿ ಯಾರಿಂದಾನೂ ಅಪ್ರೋಚ್ ಆಯಿತು, ಇನ್ಯಾರೋ ಬಂದು ನಿಮಗೆ ಸಹಾಯಕ್ಕೆ ನಿಲ್ತಾರೆ, ಅದು ದೊಡ್ಡ ವಿಚಾರನೇ. ಸಹಾಯ ಮಾಡೋದು ಈಗಿನ ಕಾಲದಲ್ಲಿ ಮನಸ್ಥಿತಿ ಆ ಮನಸ್ಥಿತಿ ತೀರಾ ಕಡಿಮೆ ಇರುತ್ತೆ. ಅದರಲ್ಲಿ ನೀವಲ್ಲಿ ಸಿಕ್ಕಾಕೊಂಡಿದ್ದೀರಿ, ನಮ್ಮ ಹುಡುಗರು ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ತಕ್ಷಣವೇ ಸ್ಪಂದಿಸ್ಬಿಟ್ರಲ್ಲ ನಿಮಗೆ, ಅದು ದೊಡ್ಡ ವಿಚಾರ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಬಹಳ ಖುಷಿ ಆಯಿತು ಸರ್. ಮೊದಲು ಅವ್ರಿಗೆ ದೊಡ್ಡ ಧನ್ಯವಾದನು ಹೇಳ್ಬೇಕು ಸರ್, ನಮ್ಮ ಕಡೆಯಿಂದ ಮತ್ತು ನಮ್ಮ ಕುಟುಂಬದ ಕಡೆಯಿಂದ ಸರ್. ಯಾಕಂದ್ರೆ ಅವರು ದೊಡ್ಡ ವ್ಯಕ್ತಿ ಸರ್, ಮತ್ತು ಪೊಲಿಟಿಕ್ಸ್ದಲ್ಲಿ ಇದ್ದಾರೆ, ಮತ್ತು ಆ್ಯಕ್ಟ್ರ್ ಕೂಡ ಹೌದು ಸರ್ ಅವರು. ಅಂಥವ್ರು ನಮ್ಮ ಹೆಲ್ಪಿಗೆ ಬರ್ತಾರಂತಂತೆ ಭಾಳ ಖುಷಿ ಆಗುತ್ತೆ ಸರ್. ನೀವು ಅನ್ಕೊಂಡೇ ಇರಲಿಲ್ಲ ಅಲ್ಲ? ಅನ್ಕೊಂಡಿದ್ದಿರಲಿಲ್ಲ ಸರ್. ಮತ್ತು ಅದರಲ್ಲಿ ಅವ್ರಿಗೆ ಭೇಟಿ ಆಗ್ತೀವಿ, ಮತ್ತು ಅವ್ರ ಜೊತೆ ಲೈವ್ ವಿಡಿಯೋ ಕಾಲಲ್ಲಿ ಮಾತಾಡ್ತೀವಿ, ಅವ್ರ ಜೊತೆ ಕಾಲಲ್ಲಿ ಮಾತಾಡ್ತೀವಿ ಅಂತ ಅನ್ಕೊಂಡಿದ್ದಿರಲಿಲ್ಲ ಸರ್. ಮತ್ತು ಅವರು ಸಹಜವಾಗಿ ಇದು ಒಬ್ಬ ಸಾಧಾರಣ ಮನುಷ್ಯ ಜೊತೆ ಹೇಗೆ ಮಾತಾಡ್ಬೇಕು ಹಾಗೆ ಮಾತಾಡಿದ್ರು ಸರ್. ಲೈವ್ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರು ಸರ್. ಎಲ್ಲ ಧೈರ್ಯ ತುಂಬಿ ಇಲ್ಲಿ ಸುರಕ್ಷಿತವಾಗಿ ಕರ್ಕೊಂಡು ಬಂದ್ರು. ಈಗ ಅದಕ್ಕಿಂತ ಮುಂಚೆ ಈ ಘಟನೆ ಆದಾಗ ನಮ್ಮ ರಾಜ್ಯದ ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವರನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯನವರು ನಮ್ಮ ಸಚಿವರೊಬ್ಬರನ್ನ ಕಳಿಸ್ತಾರೆ, ಸಂತೋಷ್ ಲಾಡ್ ಅವರನ್ನ. ಅವರು ಬರ್ತಾರೆ. ಮತ್ತೆ ನಮ್ಮ ಸಂಸದರು ತೇಜಸ್ವಿ ಸೂರ್ಯ ಕಾಶ್ಮೀರದಲ್ಲೇ ಇದ್ರು, ಅವರು ಕೂಡ ಅಲ್ಲೇ ಆ ಸಂದರ್ಭದಲ್ಲಿ ನಮ್ಮ ಕನ್ನಡಿಗರ ಜೊತೆ ನಿಲ್ತಾರೆ. ಅವರನ್ನ ನೀವು ಕಾಂಟ್ಯಾಕ್ಟ್ ಮಾಡುವಂತ ಕೆಲಸ ಮಾಡ್ಲಿಲ್ವಾ ಅಂತ? ಮಾಡಿದ್ವಿ. ದಾಳಿ ಆದ ದಿನಾನೇ ಲೈಕ್
ರೆಸ್ಕ್ಯೂ ಆಪರೇಷನ್ಗೆ ಬರ್ತಾರಲ್ಲ ಸಂತೋಷ್ ಲಾಡ್ ಹೌದು ಸರ್, ಹೌದು ಹೌದು. ಅವತ್ತೇ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್. ಹಾಂ ಅವತ್ತೇ ನಾನೇ ಕಾಂಟ್ಯಾಕ್ಟ್ ಮಾಡಿದೆ ಖುದ್ದಾಗಿ. ಓಕೆ ಹಾಂ ಓಕೆ, ನಾನು ಯಾಕೆ ಅಲ್ಲಿ ಟಿವಿ ಡಿಸ್ಪ್ಲೇ ಆಗ್ತಿತ್ತಲ್ಲ ನಂಬರು, ಅದು ಫೋನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಸಾಹೇಬ್ರು ಏನು ಹೇಳಿದ್ರು ಅಂದರೆ, ಆ ಥರ ಏನೋ ಪ್ರಾಬ್ಲಮ್, ನೀವು ಓದಕ್ಕೆ ಬಂದಿದ್ದಾರಾ? ಸಂತೋಷ್ ಲಾಡ್ ಅವರು ಮಾತಾಡಿದ್ರು ನನ್ನ ಜೊತೆ. ಓಕೆ, ಏನು ಹೇಳಿದ್ರು? ಲೈಕ್ ಏನು ಪ್ರಾಬ್ಲಮ್ ಆಗಲ್ಲ ನಿಮಗೆ, ಇದು ಆಲ್ರೆಡಿ ಆಗಿರೋದು ಇದು. ಲೈಕ್ ನಿಮ್ಗೆ ಓದಕ್ಕೆ ಬಂದ ಸ್ಟಡೀಸ್ ಬಂದರೆ ಏನು ಎಫೆಕ್ಟ್ ಆಗಲ್ಲ. ನಿಮ್ಗೆ ಇನ್ ಕೇಸ್ ಏನಾದರೂ ಎಫೆಕ್ಟ್ ಬಂತು ಅಂದರೆ ನೀವು 24/7 ಫೋನ್ ಮಾಡೋ, ನಾನು ರಿಸೀವ್ ಮಾಡ್ತೇನೆ ಅಂತ ಹೇಳಿದ್ರು. ಓಕೆ, ಅದೇ ಥರ ನಾವು ಮಾಡಿದ್ವಿ ಸರ್. ಓಕೆ ಮಾಡಿದ್ವಿ. ಆಮೇಲೆ ಅವ್ರೇನು ಹೇಳಿದ್ರು, ನಿಮಗೆ ಯಾವ ಥರ ಹೆಲ್ಪ್ ಬೇಕು, ನಂದು ವೈಯಕ್ತಿಕ ಬೇಕಾ ನಾನು ಮಾಡ್ತೀನಿ, ಅದು ಆಗಿಲ್ಲ ಅಂದ್ರೆ ಸರ್ಕಾರಕ್ಕೆ ಸುದ್ದಿನ ಮುಟ್ಟಿಸ್ತೀನಿ, ಸರ್ಕಾರಕ್ಕೆ ಸುದ್ದಿ ಮುಟ್ಟಿಸಿ ನಿಮ್ಗೆ ಬೇಗ ಕರೆ ಇಲ್ಲಿ ಕರ್ಕೊಂಬರಕ್ಕೆ ವಾಪಸ್ ಟ್ರೈ ಮಾಡ್ತೇನೆ ಅಂತ ಕೂಡ ನಮ್ಮ ಜೊತೆ ಫೋನಲ್ಲಿ ಮಾತಾಡಿ ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ. ಗೌರ್ಮೆಂಟ್ ಆಫ್ ಕರ್ನಾಟಕದವರು ಮಾಡಿದ್ದಾರೆ, ನರೇಂದ್ರ ಮೋದಿ ನೇತೃತ್ವದ ಗೌರ್ಮೆಂಟ್ ಆಫ್ ಇಂಡಿಯಾದವರು ಮಾತಾಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಇಲ್ಲಿ ಸುರಕ್ಷಿತ. ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಏನು ಹೇಳ್ತಾ ಇದ್ರಿ ನೀವು? ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ನಮಗೆ ಸಹಾಯ ಮಾಡಿದ್ರು ಅಂತ. ಹಾಂ ಸರ್, ನಾವು ಆ್ಯಕ್ಚುಲಿ ನಮ್ಮ ಎಲ್ಲ ಅಣ್ಣರ ಕಡೆಯಿಂದ ನಾವು ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಸೊ ನಮಗೆ ಅಲ್ಲಿಂದ ಬಂದ ಸುದ್ದಿ ಏನಂದರೆ, ಅಲ್ಲಿ ಅವ್ರು ಪ್ರಹ್ಲಾದ್ ಜೋಶಿ ಸಾಹೇಬರು ಅಲ್ಲಿ ಅವತ್ತಿನ ದಿನ ಕ್ಯಾಬಿನೆಟ್ ಮೀಟಿಂಗ್ ಇತ್ತು ನರೇಂದ್ರ ಮೋದಿ ಸರ್ ಅವ್ರ ಜೊತೆ. ಸೊ ಅವ್ರ ಮುಂದೆ ಇದನ್ನ ವಿಷಯನ ಪ್ರಸ್ತಾಪ ಮಾಡಿದಾರೆಂಬ ಸುದ್ದಿ ನಮಗೆ ಬಂತು ಸರ್ ಪ್ರಹ್ಲಾದ್ ಜೋಶಿ ಸಾಹೇಬರು. ಓಕೆ, ಅಂದರೆ ಓಪನ್ ಮೀಟಿಂಗಲ್ಲೇ ಲೈಕ್ ಈ ಥರ ಕಾಶ್ಮೀರದಲ್ಲೇ ಒಂದಿಷ್ಟು ಜನ ಸಿಗೇ ಬಿದ್ದಿದ್ದಾರೆ, ಲೈಕ್ ಸಿಕ್ಕಾಕೊಂಡಿದ್ದಾರೆ, ಅವ್ರನ್ನ ಹೇಗಾದ್ರೂ ಮಾಡಿ ವಾಪಸ್ ಕರೆತೀನಿ ಅಂತ. ಆಮೇಲೆ ನಮ್ಮ ನಿಖಿಲ್ ಸರ್ ಫೋನ್ ಯಾವಾಗ ಮಾಡಿ, ಲೈಕ್ ಅಲ್ಲಿ ಆ್ಯಕ್ಚುಲಿ ನಮ್ಗೆ ಯೂನಿವರ್ಸಿಟಿ ಇದು ಏನೋದು ಇದು ಕೊಡ್ತಿದ್ದಿಲ್ಲ ಸರ್, ಅಲೋ ಮಾಡ್ತಿದ್ದಿಲ್ಲ ವಾಪಸ್ ಹೊರಗಡೆ ಹೋಗಕ್ಕೆ. ಇಲ್ಲೇ ಸೇಫ್ ಇದ್ರಿ ನೀವು, ಹೊರಗಡೆ ಹೋಗಿ ಮತ್ತೆ ಸಿಕ್ಕಾಕೋಬೇಡ್ರಿ ಅಂತ ಅವ್ರು ಹೇಳ್ತಾ ಇದ್ರು. ಅದು ಗುಡ್ ಡಿಸಿಷನ್, ಅದು ಗುಡ್ ಡಿಸಿಷನ್. ಬಟ್ ಮನೇಲಿ ಅಪ್ಪ ಅಮ್ಮನ ಭಯ ನೋಡ್ರಿ ಆಗೋದು, ಆಮೇಲೆ ಅವ್ರ ಟೆನ್ಷನ್ ಅವ್ರದೆಲ್ಲ ನೋಡಿದ್ರೆ ಆಯ್ತು, ನಾವು ಬೇಗ ಮನೆಗೆ ಹೋಗಿ ಆದ್ರೆ ಅಟ್ಲೀಸ್ಟ್ ಪೇರೆಂಟ್ಸ್ ಸಲುವಾಗಾದ್ರೂ ಮನೆಗೆ ಹೋಗ್ಲೇಬೇಕು ಅನ್ಸಿರ್ಬೋದಲ್ಲ. ಆ ಗಲಾಟೆ ಎಲ್ಲ ಘಟನೆ ಎಲ್ಲ ಆದಾಗ ಅಪ್ಪ ಯಾಕಪ್ಪ ಬಂದ್ವಿ ಕಾಶ್ಮೀರಕ್ಕೆ, ನಾವು ಆರಾಮಾಗಿ ನಮ್ಮ ಊರುಗಳಲ್ಲಿ ಇದ್ವಿ ಅಂತ ಹೇಳಿ ಅನ್ಸಿರ್ಬೋದಲ್ಲ ನಿಮ್ಗೆಲ್ಲ? ಹಾಂ ಸರ್, ಏನ್ ಅನಿಸ್ತು? ಸರ್ ನನಗೆ ಬಹಳ ಅನಿಸ್ತು ಸರ್, ಯಾಕಂದ್ರೆ ನಮ್ಮ ಮನೆಯಲ್ಲಿ ಹೇಳಿದ್ರು ಸರ್, ಮೊದಲೇ ಇಲ್ಲೇ ಮಾಡು ಅಂತೇಳಿ ಹೇಳ್ತಿದ್ರು ಸರ್. ನಾವೇ ಏನೋ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇರುತ್ತೆ ಮತ್ತು ಹೊಸ ಎಕ್ಸ್ಪೋಜರ್ ಆಗುತ್ತೆ ಅಂತೇಳಿ ಹೊರಗಡೆ ಮಾಡ್ಬೇಕಂತ ಇಂಟ್ರೆಸ್ಟ್ ಇತ್ತು ಸರ್. ಅದು ಆದ್ಮೇಲೆ ಈ ಕಂಡೀಷನ್ ಎಲ್ಲ ಆದ್ಮೇಲೆ ಸಿಚುವೇಶನ್ ಎಲ್ಲ ಕ್ರಿಯೇಟ್ ಆದ್ಮೇಲೆ ನಮಗೆ ಅವಾಗ ಭಾಳ ಅನ್ಸುತ್ತೆ ಸರ್. ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಎಲ್ಲ ಬೈತಿದ್ರು ಸರ್, ಇಲ್ಲೇ ಸಿಗ್ತಿತ್ತು ನಿನಗೆ, ಇಲ್ಲೇ ಮಾಡ್ಬೇಕಿತ್ತು ನೀನು, ಸುಮ್ಮನೆ ಅಲ್ಲಿ ಹೋಗಿದೆ ಅಂತೇಳಿ ಎಲ್ಲ ಭಾಳ ಬೈದ್ರು ಸರ್. ನಮಗೂ ಭಾಳ ಬೇಜಾರಾಯ್ತು ಸರ್, ಅಲ್ಲೇ ಕರ್ನಾಟಕದಲ್ಲೇ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಮತ್ತೆ ನಮ್ಮ ಮನೆ ಅಂತಂದ್ರೆ ನಮಗೆ ಎಷ್ಟು ಖುಷಿ ಇರುತ್ತೆ ಸರ್. ಮತ್ತೆ ಇಲ್ಲಿ ವಾತಾವರಣ ಎಲ್ಲ ನಾವು ಹೊಂದ್ಕೊಂಡು ಬಿಟ್ಟಿರ್ತೀವಿ ಸರ್, ಅಲ್ಲಿ ಹೋಗಿ ಜಲ್ದಿ ಹೊಂದ್ಕೊಳಕ್ಕೆ ಮತ್ತೆ ಊಟದ ಪ್ರಾಬ್ಲಮ್ ಭಾಳ ಆಗುತ್ತೆ ಸರ್. ಊಟದ ಸಮಸ್ಯೆ ಭಾಳ ಸರ್. ಆದ್ರೆ ನಮ್ಮ ಉತ್ತರ ಕರ್ನಾಟಕ ಜನರಿಗೆ ಊಟದ ಸಮಸ್ಯೆ ಭಾಳ ಆಗುತ್ತೆ. ಗಣೇಶ್ ಬೆಂಗಳೂರಿನಿಂದ ಓಕೆನಾ? ಈಗ ಅಪ್ಪ ಅಮ್ಮ ಇಲ್ಲ ಅಲ್ಲಿ ಕಾಶ್ಮೀರದಲ್ಲಿ ಗಲಾಟೆ, ಅದು ಒಂದು ಏನಾಯ್ತು, ದಾಳಿ ಆಯ್ತಲ್ಲ, ಸಡನ್ಲಿ ಅಪ್ಪ ಅಮ್ಮ ನೆನಪಿಗೆ ಬಂದೇ ಬರ್ತಾರೆ, ಅಯ್ಯೋ ನಾನು ಇಲ್ಲಿಂದ ಹೋದರೆ ಸಾಕು ಅಂತ ಹೇಳಿ. ಅಲ್ಲಿ ಅಪ್ಪ ಅಮ್ಮ ಇಲ್ಲ, ಸಂಬಂಧಿಕರಿಲ್ಲ, ಇನ್ನು ಯಾರೂ ಇಲ್ಲ, ನೀವು ಎಲ್ಲೆಲ್ಲಿಯವರೋ ಬೇರೆ ಬೇರೆ ಊರವರೆಲ್ಲ ಅಲ್ಲಿ ಒಗ್ಗಟ್ಟಾಗಿದ್ದೀರಿ. ಸಡನ್ನಾಗಿ ಎಲ್ಲರೂ ಒಂದು ಮೆಸೇಜ್ ಹಾಕ್ಕೊಂಡಿರ್ಬೋದಲ್ಲ, ನಾವೆಲ್ಲರೂ ಒಟ್ಟಿಗೆ ಇರಬೇಕು, ಅದಾದ ನಂತರ ಒಟ್ಟಿಗೆ ಊರು ಹೋಗಬೇಕು ಅಂತ. ಸರ್ ಆ್ಯಕ್ಚುಲಿ ನಾವು ಅಲ್ಲಿ ಕಾಶ್ಮೀರಲ್ಲಿ ಏನಿದ್ದೀವಿ ನಾವು ಇಷ್ಟು ಜನ, 15 ಜನ 17 ಜನ ಏನಂದ್ರು, ಅಷ್ಟು ಜನ ನಾವು ಆಲ್ಮೋಸ್ಟ್ ದಿನಕ್ಕೆ ಡೈಲಿ ಒಂದ್ಸಲ ಅಟ್ಲೀಸ್ಟ್ ಮೀಟ್ ಮಾಡೇ ಮಾಡ್ತೀವಿ. ಊಟಕ್ಕಂತೂ ಎಲ್ಲರೂ ಒಟ್ಟಿಗೆ ಕೂರ್ತೀವಿ, ಅಂದ್ರೆ ಮೇಡಮ್ ಒಬ್ರು ಬಿಟ್ಟು ಇನ್ನು ಹುಡುಗರು ಎಷ್ಟು ಜನ ಇದೀವಿ ಅಷ್ಟು ಜನ ಊಟಕ್ಕೆ ಒಟ್ಟಿಗೆನೆ ಕೂರ್ತೀವಿ. ಅದರಲ್ಲೂ ನಾವು 8 ಜನ ಅಂತೂ ಒಂದೇ ರೂಮಲ್ಲೇ ಇರ್ತೀವಿ. ಸೊ ಅದರಿಂದ ನಮ್ಗೆ ಒಂಥರ ಫ್ಯಾಮಿಲಿ ಇಲ್ಲ ಅಂತ ನಮ್ಗೆ ಯಾವತ್ತೂ ಅನ್ಸಲ್ಲ ಸರ್. ಆ ತಂದೆ ತಾಯಿ ಏನ್ ಸೆಕ್ಯೂರ್ ಫೀಲ್ ಮಾಡಿಸ್ತಾರೋ ನಮ್ಮ ಕನ್ನಡಿಗರು ಅದೇ ಸೆಕ್ಯೂರ್ ಫೀಲ್ ಮಾಡ್ತಿದ್ದಾರೆ. ಭಾಗ್ಯಶ್ರೀ ನೋಡಿ, ಅವರೆಲ್ಲ ಹುಡುಗರು ಒಂದ್ ಕಡೆ ಇರ್ತಾರೆ, ಒಂದು ರೂಮಲ್ಲಿ ಇರ್ತಾರೆ, ಮಸ್ತಾಗಿ ಧೈರ್ಯ ಅವ್ರಿಗೆ. ನಿಮಗೆ ಹೆಂಗೆ ಹೆದರಿಕೆ ಆತನ? ಅವಾಗ ಯಾರ ಜೊತೆಗಿದ್ರು ನೀವು? ಅಂದ್ರೆ ಅಲ್ಲಿ ಈಗ ನಾವ್ ಹೆಂಗ್ ಕರ್ನಾಟಕದಿಂದ ಹೋಗಿದ್ವಿ, ಹಂಗೆ ತಮಿಳ್ನಾಡು, ಆಂಧ್ರ, ಮಹಾರಾಷ್ಟ್ರ, ಹಿಮಾಚಲ್ ಬೇರೆ ಬೇರೆ ಸ್ಟೇಟ್ ಇಂದ ಬಂದಿರ್ತಾರೆ ಸರ್ ಸ್ಟೂಡೆಂಟ್ಸ್. ಅವ್ರೆಲ್ಲ ನಮ್ಮ ಫ್ರೆಂಡ್ಸ್ ಇದ್ರೆ ಅಲ್ಲಿ ಇರ್ತಿದ್ರು. ಅವ್ರ ರೂಮ್ದಾಗ ಅಷ್ಟೇ ಜೊತೆಗಿರ್ಬೋದು ಸರ್. ಆದ್ರೆ ಬೇರೆ ಟೈಮ್ದಾಗ ನಾವೆಲ್ಲ ಇಲ್ಲಿ ಹಬ್ಬಗಳ ಅಲ್ಲೆಲ್ಲ ಜೊತೆಗೆ, ರಕ್ಷಾ ಬಂಧನ ಅಲ್ಲಿ, ಯುಗಾದಿಯಾಗ ನಾವೆಲ್ಲ ಜೊತೆಗೆ ಸೇರಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಮತ್ತೆ ಯಾವ್ದಾರ ಮನೆಯಿಂದ ಒಂದ್ ಪಾರ್ಸಲ್ ಬಂದ್ರೆ ಎಲ್ಲರೂ ಸೇರಿ ನಾವು ಹಂಚ್ಕೊಂಡು ಒಂದೇ ಫ್ಯಾಮಿಲಿ. ಮನ್ಯಾಗ ಒಂದ್ ಫ್ಯಾಮಿಲಿ ಇದ್ರೆ ಕಾಶ್ಮೀರ್ಗೆ ಹೋದ್ಮೇಲೆ ನಂಗೆ ಇದೊಂದು ಫ್ಯಾಮಿಲಿ ಆಗೈತೆ ಸರ್. ಇವರೆಲ್ಲ ಅಣ್ಣ ತಮ್ಮಂದಿರು ಎಲ್ಲಾರು ನಮ್ಮ ಮನ್ಯಾಗ ಅದು ಒಂದು ಸೇಫ್ಟಿ. ಇವ್ರದ್ದೆಲ್ಲಾರು ನಂಬರ್ ಐತೆ ನಮ್ಮ ಮನ್ಯಾಗ. ಒಂದು ಏನಾರ ಒಂದ್ಸರಿ ನಾವು ಕಾಲ್ ಎತ್ತಿಲ್ಕಂದ್ರೆ ಅವ್ರಿಗೆ ಫೋನ್ ಹಚ್ಚಿ ಯಾಕೆ ಎತ್ತಿಲ್ಲ ಊಟ ಆತಂದು ಎಲ್ಲರ ಜೊತೆ ಮಾತಾಡ್ತಾ ಇರ್ತಾರೆ ನಮ್ಮ ಪೇರೆಂಟ್ಸ್. ಸೊ ಹಂಗೇನು ಅನ್ಸಿಲ್ಲ ಸರ್, ನಮ್ಮ ಬೇರೆ ಫ್ಯಾಮಿಲಿ ಏನಲ್ಲಿ ನಾವು ಮಿಸ್ ಮಾಡ್ಕೋತೀವಿ ಅಂತ. ಅಂದ್ರೂ ಫ್ಯಾಮಿಲಿ ಸರ್, ಇದು ಒಂಥರ ಮಸ್ತ್ ಫ್ಯಾಮಿಲಿ ಸರ್. ಹೌದಲ್ಲ, ಖುಷಿ ಆಗುತ್ತೆ ನಿಮ್ನೆಲ್ಲ ನೋಡ್ತಿದ್ರೆ. ಈಗ ಈ ದಾಳಿ ಆದಾಗ, ಪಹಲ್ಗಾಮ್ ದಾಳಿ ಆದಾಗ ಯಾವ ರೀತಿ ಭಯ ಇತ್ತು, ಇಡೀ ಭಾರತ ಹೇಳ್ತಾ ಇತ್ತು ಆ ಉಗ್ರರನ್ನ ಹೊಡೆದಾಕ್ಬೇಕು, ಪ್ರತೀಕಾರ ತೀರಿಸ್ಕೊಳ್ಬೇಕು ಅಂತ ಹೇಳಿ. ಆಗ ಶುರುವಾಗಿದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ. ಆಪರೇಷನ್ ಸಿಂಧೂರ ಶುರುವಾದ ನಂತರ
ಹೆಂಗಿತ್ತು ಕಾಶ್ಮೀರದ ವಾತಾವರಣ ಇನ್ನು ಬಸವಲಿಂಗ? ಕಾಶ್ಮೀರದ ವಾತಾವರಣ ಆಪರೇಷನ್ ಸಿಂಧೂರ್ ಯಾವಾಗ ಸ್ಟಾರ್ಟ್ ಆಯ್ತಲ್ಲ ಸರ್, ಅವಾಗ ಯಾರು ಜಾಸ್ತಿ ಹೊರಗಡೆ ಓಡಾಡ್ತಾ ಇಲ್ಲ. ನಾವು ಡೈಲಿ ಹೊರಗಡೆ ಓಡಾಡ್ತಿದ್ವಿ ಸರ್, ಲೈಕ್ ಏನೋ ತಿನ್ನಕ್ಕಾಗಿರ್ಬೋದು, ಏನೋ ಶಾಪಿಂಗ್ ಮಾಡೋಕ್ಕಾಗಿರ್ಬೋದು. ಬಟ್ ಯಾವಾಗ ಈ ಪಹಲ್ಗಾಮ್ ದಾಳಿ ಆಯ್ತಲ್ಲ ಅವಾಗಲೇ ಸ್ಟಾಪ್ ಆಗಿತ್ತು. ಬಟ್ ಯಾವಾಗ ಆಪರೇಷನ್ ಸಿಂಧೂರ್ ಅನ್ನೋದು ಕೂಡ ಆಗಿತ್ತಲ್ಲ, ಅವಾಗ ಯಾರು ಹೊರಗಡೆ ಇಲ್ಲ. ನಾರ್ಮಲ್ ಆಗಿನೇ ಅಷ್ಟು ಭದ್ರತೆ ಒದಗಿಸ್ತಾರ, ಶ್ರೀನಗರ ಆಗಿರ್ಬೋದು, ಕಾಶ್ಮೀರಕ್ಕಾಗಿರ್ಬೋದು. ಅಂತದ್ರಲ್ಲೂ ಇಂಥ ಸಮಯದಲ್ಲಂತೂ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇತ್ತು ಅಲ್ಲಿ. ಹೌದು, ಲೈಕ್ ಎಲ್ಲದನ್ನು ಕಣ್ಗಾವಲಿಂದ ನೋಡ್ತಾ ಇದ್ರು ಆರ್ಮಿದವರು. ಮತ್ತೆ ಯಾರಾದ್ರೂ ಅನುಮಾನಾಸ್ಪದ ವ್ಯಕ್ತಿ ಕಂಡು ಬಂದ್ರೆ ಅವ್ರನ್ನ ಅಲ್ಲೇ ಸ್ಪಾಟ್ ಅಲ್ಲೇ ಚೆಕ್ ಮಾಡೋದಾಗಿರ್ಲಿ, ಲೈಕ್ ಎಲ್ಲಾ ತರ ಅವ್ರು ಏನ್ ಭದ್ರತೆಗಳನ್ನ ಯಾವ ತರ ತಗೋಬೇಕು ಎಲ್ಲಾ ತರನು ತಗೊಂಡಿದ್ರು ಸರ್. ಸೊ ನಿಮ್ಗೆ ಒಂದ್ ರೀತಿಯಾಗಿ ಧೈರ್ಯ ಅಂತೂ ಕೊಟ್ಟಿದ್ರು ಅಲ್ಲಿ ಜನ. ಪ್ರತಿ ಕ್ಷಣನೂ ಧೈರ್ಯ ಇರ್ತದೆ ಸರ್. ಅಂದ್ರೆ ನೀವಿರುವಂತ ಆ ಪ್ರದೇಶ ಇದೆಯಲ್ಲ ಶ್ರೀನಗರದಲ್ಲಿ, ಅದು ಹೆಂಗೆ ಅಂದ್ರೆ ಲೈಕ್ ಸಿಟಿ ತರ ಇತ್ತಾ ಅಥವಾ ಒಂದು ಹಳ್ಳಿಗಾಡ್ ತರ ಇತ್ತಾ? ಲೈಕ್ ಅದು ಒಂದು ಗುಡ್ಗಾಡ್ ಪ್ರದೇಶನ? ಅದು ಸ್ವಲ್ಪ ಗುಡ್ಗಾಡು ಪ್ರದೇಶ, ಸ್ವಲ್ಪ ಔಟ್ಸ್ಕರ್ಟ್ಸ್ ಅಂತಾನೆ ಹೇಳ್ಬೋದು ಸರ್ ಅದು. ಓಕೆ, ಡೇಂಜರಸ್ ಪ್ಲೇಸ್. ಡೇಂಜರಸ್ ಪ್ಲೇಸ್. ಹಿಂದೆ ಎಲ್ಲ ಹಿಮಾಲಯ ಬೆಟ್ಟಗಳೆಲ್ಲ ಇದಾವೆ. ಸ್ವಲ್ಪ ಅಲ್ಲಿ ಕೆಲವೊಂದ್ಸಲ ಲೈಕ್ ಆಪರೇಷನ್ಸ್ ಎಲ್ಲ ಆಗ್ತಿರ್ತಾವೆ, ಲೈಕ್ ಟೆರರಿಸ್ಟ್ ಮತ್ತೆ ಆರ್ಮಿದವ್ರ ಬಗ್ಗೆ ಕೆಲವೊಂದ್ಸಲ ನಾವು ಕೂಡ ಕೇಳಿದೀವಿ ಕೆಲವೊಂದ್ಸಲ, ಈಗ ಒಂದು 3-4 ಮಂತ್ಸ್ ಬ್ಯಾಕು. ಯಾಕಂದ್ರೆ ಗುಡ್ಗಾಡು ಪ್ರದೇಶ ಯಾವ ಕಡೆ ಎಲ್ಲಿ ಬಂದು ಕುಂತ್ಕೋತಾರ ಅಂತಾನು ಹೇಳಕ್ಕಾಗಲ್ಲ, ಆ ಥರ ಎಲ್ಲ ಆಗಿದೆ ಸರ್. ಸೊ ಭಯ ಅಂತೂ ಇದ್ದೇ ಇತ್ತು. ರೋಹಿತ್, ಏನು ಕೇಳ್ಬೇಕಂತ ಗೊತ್ತಾಗ್ತಿಲ್ಲ, ಯಾಕೆಂದ್ರೆ ನೀವೆಲ್ಲ ಅಲ್ಲಿಂದ ಅಷ್ಟು ಭಯ ಪಟ್ಕೊಂಡು ಆ ದಾಳಿ ಎಲ್ಲ ನೋಡಿದವರು, ಅಲ್ಲಿನ ಜನ ಎಷ್ಟು ಭಯದ ವಾತಾವರಣದಲ್ಲಿ ಇದ್ದರು ಅಂತ ನೋಡಿದವರು. ಸೊ ಈ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಒಂದಿಷ್ಟು ಜನ ಶ್ರೀನಗರಕ್ಕೆ ಬಂದಿರ್ತಾರೆ, ಅಲ್ಲಿಂದ ಪಹಲ್ಗಾಮ್ ಪ್ರವಾಸಕ್ಕೆ ಹೋದವರು. ಸೊ ಅಂಥವ್ರೇನಾದರೂ ನೀವು ನೋಡಿದ್ರಾ ಕಣ್ಣಾರೆ ಏನಾದರೂ? ಸೊ ನಾವು ಎಲ್ಲಾದರೂ ಪ್ರವಾಸಕ್ಕೆಲ್ಲ ಹೋಗಕ್ಕೆ ಯಾವುದಾದ್ರು ಪ್ಲೇಸ್ಗೆ ಹೋಗ್ತಿರ್ತೀವಲ್ಲ, ನಾರ್ಮಲ್ ಆಗಿ ಕನ್ನಡದವರು ಸಿಗ್ತಿರ್ತಾರೆ, ನಾರ್ಮಲ್ ಆಗಿ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಿದ್ರು, ಎಲ್ಲ ಮಾತಾಡ್ತಿದ್ರು ಸರ್. ಅಂದ್ರೆ ಈ ಪಹಲ್ಗಾಮ್ ಘಟನೆ ಆದ ನಂತರ ಯಾರು ನಿಮ್ಮನ್ನೇ ಹೊರಗೆ ಬಿಟ್ಟಿಲ್ಲ ಅಂತ? ನಮ್ಮನೆ ಹೊರಗಡೆ ಬಿಟ್ಟಿಲ್ಲ ಸರ್. ಎಲ್ಲಿ ಗೇಟ್ ಮುಂದೆ ಅಂಗಡಿಗೆ ಎಲ್ಲಿಗೂ ಕಳಿಸ್ತಿರ್ಲಿಲ್ಲ. ಮತ್ತೆ ಯಾವನ್ ಎಲ್ಲಿ ಬಂದು ಬಾಂಬ್ ಹಾಕ್ಬಿಡ್ತಾನ ಅಂತ ಹೇಳಿ ಭಯ ಅಲ್ಲ, ಹೆದರಿಕೆ. ಪಹಲ್ಗಾಮ್ ಘಟನೆ ಅಂತ ಯಾರು ಸಿಕ್ಕಾಕೊಂಡಿದ್ರಲ್ಲ, ಅದರಲ್ಲಿ ಒಬ್ರು ನಮ್ದು ಅದೇ ಕರ್ನಾಟಕ ವಿದ್ಯಾರ್ಥಿ ನೂತನ್ ಅಂತ ಇದ್ದಾನೆ ಇಲ್ಲಿ. ಓಕೆ, ನೂತನ್ ಅಂತ ಇದ್ದಾನೆ. ಅವ್ರ ಫ್ರೆಂಡ್, ಅವ್ರ ಪಾಪನ್ ಫ್ರೆಂಡ್ ಅವರು. ಅವರು ಕೂಡ ಕಾಶ್ಮೀರ ಪ್ರವಾಸದಲ್ಲಿದ್ರು ಆ ಟೈಮಲ್ಲಿ. ಅವರು ಲೈಕ್ ಸಡನ್ ಆಗಿ ಅದೇ ಪಹಲ್ಗಾಮ್ ಹೋಗಿದ್ದಾರೆ ಅವತ್ತು. ಅವರು ಕೂಡ ಅವತ್ತು ಅದೇ ಪಹಲ್ಗಾಮ್ ಹೋಗಿದ್ದಾರೆ. ಸ್ವಲ್ಪದ್ರಲ್ಲೇ ಅವರು ಕೂಡ ಬಚಾವಾಗಿದ್ದಾರೆ. ಅವರು ಇವನಿಗೆ ಬಂದು ಫೋನ್ ಮಾಡಿದ್ದಾರೆ ಆ ಟೈಮಲ್ಲಿ, ಲೈಕ್ ನಮ್ಗೆ ಈ ತರ ಸಿಚುವೇಶನ್ ಸಿಕ್ಕಾಕೊಂಡ್ಬಿಟ್ಟಿದ್ವಿ, ಯಾವ ಕಡೆ ಹೋಗ್ಬೇಕಂತ ಗೊತ್ತಿಲ್ಲ. ಆಲ್ರೆಡಿ ಶ್ರೀನಗರ ತಲುಪಿದ್ದಾರೆ ಅವರು. ಸೊ ಏನಾಗಿತ್ತಂತೆ, ಅವ್ರು ಏನಾದ್ರು ಎಕ್ಸ್ಪ್ಲೇನ್ ಮಾಡಿದ್ರಂತ? ಸರ್ ಅದು ಎಲ್ಲ ನನಗೆ ಗೊತ್ತಿಲ್ಲ ಸರ್ ಆಕ್ಚುಲಿ. ಬಟ್ ಅವ್ನು ಏನ್ ಹೇಳ್ದ, ನೂತನ್ ಏನ್ ಹೇಳ್ದ ಅಂದ್ರೆ, ಲೈಕ್ ಈ ತರ ಹೇಳ್ತಾ ಇದ್ದಾರೆ ನಮ್ ಜೂನಿಯರ್ ಸರ್, ಅವನು ಈ ತರ ಹೇಳ್ತಾ ಇದ್ದಾರೆ, ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಂದಾಗ, ಲೈಕ್ ಅಷ್ಟು ಕಷ್ಟ ಇತ್ತು, ಅಷ್ಟು ಭಯ ಇತ್ತಂದ್ರೆ ಇಲ್ಲಿಗೆ ಕಾಲೇಜ್ ಯೂನಿವರ್ಸಿಟಿಗೆ ಕರ್ಸ್ಕೊಳ್ಳೋಣ ಅವ್ರನ್ನ. ಯಾಕಂದ್ರೆ ಅವರು ಆರ್ಮಿದವ್ರು ಏನ್ ಹೇಳಿದ್ರು ಅವ್ರಿಗೆ ಅಂದ್ರೆ, ನೆಕ್ಸ್ಟ್ ಡೇ ನಿಮಗೆ ಆರ್ಮಿ ಕ್ಯಾಂಪಿಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅವತ್ತೊಂದಿನ ಅವ್ರು ಶ್ರೀನಗರದಲ್ಲೇ ಕಳಿಬೇಕಾಗಿತ್ತು. ಸೊ ಅವ್ರಿಗೆ ಅಷ್ಟು ಭಯ ಇತ್ತಂದ್ರೆ, ಲೈಕ್ ನಾವ್ ಏನಾದ್ರು ಮಾಡಿ ಯೂನಿವರ್ಸಿಟಿ ಕರ್ಸ್ಕೊಳ್ಳೋಣ, ಇವತ್ತೊಂದಿನ ಅವ್ರು ನೋಡ್ಕೊಳ್ಳೋಣ, ಅಲ್ಲಿ ನೋಡ್ಕೊಂಡು ಅವ್ರಿಗೆ ಒಂದ್ ಸ್ವಲ್ಪ ಧೈರ್ಯ ಬರುತ್ತೆ, ನಮ್ಮವರೆಂಬ ಒಂದು ಭಾವನೆ ಬರುತ್ತೆ, ನಮ್ಮವರೆಂಬ ಲೈಕ್ ಒಂದು ಸೆಕ್ಯೂರಿಟಿ ಫೀಲ್ ಆಗುತ್ತೆ. ಸೊ ಆಮೇಲೆ ಬೇಕಿರೋ ನೆಕ್ಸ್ಟ್ ಡೇ ಆರ್ಮಿ ಕ್ಯಾಂಪಿಗೆ ಶಿಫ್ಟ್ ಆಗೋಲ್ರಾಗ ಅಂತ ಹೇಳಿದ ಕೂಡಲೇ, ಬಟ್ ಇವರು ಟೆನ್ಷನ್ ನೋಡಿ ಅವತ್ತಿನ ದಿನನೇ ಆರ್ಮಿ ಕ್ಯಾಂಪಿಗೆ ಶಿಫ್ಟ್ ಮಾಡಿಬಿಟ್ರು ಸರ್ ಅವ್ರು.